ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಇತಿಹಾಸವಿರುವ ಹಳೆಯದಾದ ಸಕ್ಕರೆ ಕಾರ್ಖಾನೆ ಇದೆ ನೋಡ್ರಿ. ನಮ್ಮ ಹೆಮ್ಮೆಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇದಕ್ಕೆ ರಾಣಿ ಶುಗರ್ಸ್ ಎಂದು ಕರೆಯುತ್ತಾರೆ. ಅಷ್ಟಕ್ಕೂ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರುವುದು ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಸಮೀಪದ ಮಲಪ್ರಭಾ ನದಿ ದಂಡೆಯಲ್ಲಿ ಇದೆ. ಆರಂಭದ ವರ್ಷದಲ್ಲಿ ತುಂಬಾ ಸುವರ್ಣ ಯುಗ ಕಂಡಿದ್ದ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯು ಇತ್ತೀಚಿನ ವರ್ಷದಲ್ಲಿ ತುಂಬಾ ನಷ್ಟಕ್ಕೆ ಒಳಗಾಗಿ ಸಾಲದ ಸುಳಿಯಲ್ಲಿ ಸಿಲುಕಿದೆ. ಪ್ರಸ್ತುತ 130 ಕೋಟಿಗೂ ಹೆಚ್ಚು ಸಾಲದಲ್ಲಿ ಇದೆ ಎಂದು ಅಂದಾಜಿಸಲಾಗಿದೆ. ಆದರೆ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ವಿಶೇಷವಾಗಿ ಸಕ್ಕರೆ ಸಚಿವರುಗಳು ಮಾತ್ರ ಈ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಲೇ ಇಲ್ಲ. ಇದರ ಮುಂದುವರಿದ ಭಾಗವಾಗಿ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಕಾನೂನು ಸಚಿವ ಎಚ್ಕೆ ಪಾಟೀಲ್ರ ಉಪಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಕಾರ್ಖಾನೆಗೆ 192 ಕೋಟಿ, ವಿಜಯಪುರ ಜಿಲ್ಲೆಯ ಬಬಲೇಶ್ವರದ ನಂದಿ ಸಹಕಾರಿ ಕಾರ್ಖಾನೆಗೆ 150 ಕೋಟಿ ಹಾಗೂ ಇಂಡಿಯ ಭೀಮಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 130 ಕೋಟಿ ರೂಪಾಯಿಗಳ ಆರ್ಥಿಕ ನೆರವನ್ನ ಸಾಲದ ರೂಪದಲ್ಲಿ ನೀಡುವುದಕ್ಕೆ ಸಭೆ ನಡೆಸಿ ಆರ್ಥಿಕ ಇಲಾಖೆಗೆ ಹಣ ಹೊಂದಿಸುವುದಕ್ಕೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೆ. ಆದರೆ ತೀವ್ರ ನಷ್ಟದಲ್ಲಿ ಇರುವ ಕಿತ್ತೂರು ನಾಡ ಕಬ್ಬಿನ ರೈತರೇ ಕಟ್ಟಿ ಬೆಳೆಸಿದ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಬಗ್ಗೆ ಚರ್ಚೆ ಆಗುವುದಿಲ್ಲ. ಈ ಪರಿಸ್ಥಿತಿಯನ್ನು ನೋಡಿದರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರಿಗೆ ನಮ್ಮ ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಬಗ್ಗೆನ ಉದಾಸೀನತೆ ಅರ್ಥವಾಗುತ್ತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚಿನ್ನರಾಜು ಹಟ್ಟಿಹೊಳಿ, ಖಾನಾಪುರ ಶಾಸಕ ವಿಠ್ಠಲ್ ಹಲ್ಗೇಕರ್ ಹಾಗೂ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಬಿಜೆಪಿ ಮುಖಂಡರು ಆದ ಬಸನಗೌಡ ಸಿದ್ದರಾಮಯ್ಯವರ ಜೊತೆ ಸಂವಾದ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ವಿಮರ್ಶನಾ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಒಂದು ರೀತಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಸಕ್ಕರೆ ಇಲಾಖೆಗೆ, ಕರ್ನಾಟಕ ಸರ್ಕಾರದ ಒಂದು ರೀತಿ ಸಕ್ಕರೆ ಇಲಾಖೆಗೆ ಸಂಬಂಧಿಸಿದಂತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾನು ಮಾತಾಡ್ತಕ್ಕಂಥದ್ದು ಒಂದು ರೀತಿ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ಇಲಾಖೆ ಅಂದರೆ ತಪ್ಪಾಗಲಾರ್ದು, ಅದೇ ನಮ್ಮ ಒಂದು ರೀತಿ ಸಕ್ಕರೆ ಇಲಾಖೆ. ಸಕ್ಕರೆ ಇಲಾಖೆಯಲ್ಲಿ ಅತ್ಯಂತ ಒಂದು ರೀತಿ ಸಕ್ಕರೆ ಅಂತಕ್ಕಂಥದ್ದು ಬಂದಾಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಬಿಜಾಪುರ ಈ ಕಡೆ ಭಾಗದಲ್ಲಿ ಬಹುತೇಕ ಒಂದು ರೀತಿ ಸಕ್ಕರೆಯನ್ನು ಹೆಚ್ಚು ಉತ್ಪನ್ನ ಮಾಡ್ತಾರೆ. ಮತ್ತು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ, ಮೈಸೂರಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಈಗ ನಾನು ಕೇಳೋದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ, ಈಗ ಹಾಲಿ ಮಾನ್ಯ ಸಕ್ಕರೆ ಇಲಾಖೆ ಸಚಿವರು ನಮ್ಮ ಸಹೋದರ ಗ್ರಾಮ ಬಿಜಾಪುರದ ಒಂದು ರೀತಿ ಶಿವಾನಂದ ಪಾಟೀಲ್ ಅವರೇ ಇದ್ದಾರೆ, ಗೌರವಾನ್ವಿತ ಶಿವಾನಂದ ಪಾಟೀಲ್ ಅವರು. ಈಗ ನಾನು ಏನೋ ಮಾತಾಡ್ತವ್ರೆ ಬಸವರಾಜ್ ಅವರು ಅಂತೀರಾ. ಈಗ ನಾನು ಹೇಳೋದು ಇಷ್ಟೇ. ವಿಶೇಷವಾಗಿ ಮೇ 4ನೇ ತಾರೀಕು ಮೇ ಒಂದು ಮೊದಲನೇ ವೀಕಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ಕೆ ಪಾಟೀಲ್ ಅವರು, ಮತ್ತು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು, ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರು ಉಪಸ್ಥಿತಿಯಲ್ಲಿ, ಮತ್ತು ಸಕ್ಕರೆ ಆಯುಕ್ತರ ಒಂದು ರೀತಿ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅದೇನಪ್ಪ ಅಂತೀರಾ, ವಿಶೇಷವಾಗಿ ಕೃಷ್ಣ ಅಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಬೆಳಗಾವಿಯ ಒಂದು ರೀತಿ ಆ ಕಡೆ ಅಥಣಿ ಭಾಗದಲ್ಲಿ ಬರುತ್ತೆ, ಅಥಣಿ ಚಿಕ್ಕೋಡಿ ಭಾಗದಲ್ಲಿ ಬರುತ್ತೆ. ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಒಂದು ರೀತಿ ಬಬಲೇಶ್ವರ ಒಂದು ರೀತಿ ಮತಕ್ಷೇತ್ರದಲ್ಲಿ ಬರುತ್ತೆ. ಮತ್ತು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬರುತ್ತೆ. ಮತ್ತು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಇಂಡಿಲಿ ಬರುತ್ತೆ. ಈಗ ಸರ್ಕಾರ ಏನಪ್ಪ ಮಾಡಿದೆಯಂದ್ರೆ, ವಿಶೇಷವಾಗಿ ಈ ಒಂದು ಕೃಷ್ಣ ಮತ್ತೆ ನಂದಿ ಮತ್ತೆ ಭೀಮಾ ಈ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ, ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 190 ಕೋಟಿ ಒಂದು ರೀತಿ ಸಾಲದ ರೂಪದಲ್ಲಿ ಹಣ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಮೀಟಿಂಗ್ ಮಾಡಿದೆ. ಮತ್ತೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಬಬಲೇಶ್ವರದ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 150 ಕೋಟಿ ಸಾಲವನ್ನ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ.
ಮತ್ತೆ 130 ಕೋಟಿ ಬಬಲೇಶ್ವರ 130 ಕೋಟಿ ಒಂದ್ ರೀತಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಂಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿಜಾಪುರದ ಹಿಂಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 130 ಕೋಟಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೆ. ವಿಶೇಷವಾಗಿ ಈಗ ನಾನು ಕೇಳೋದೇನಪ್ಪಾ ಅಂತಂದ್ರೆ ಏನು ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಒಂದ್ ರೀತಿ ಹಳೆಯ ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ನಮ್ಮ ಕಿತ್ತೂರು ಕರ್ನಾಟಕ ಅಂತ ಬಂದಾಗ ಅತಿ ದೊಡ್ಡ ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಇದೇ ನಮ್ಮ ಹೆಮ್ಮೆಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇದಕ್ಕೆ ಒಂದ್ ರೀತಿ ರಾಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಸಹ ಕರೀತಾರೆ. ಆದರೆ ನಾನು ಕಳೆದ ಬಾರಿ ಒಂದ್ ರೀತಿ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ ಅವ್ರಿಗೆ ಸಕ್ಕರೆ ಸಚಿವರು ಅವ್ರಿಗೆ ನಾನು ಮನವಿನೂ ಸಲ್ಲಿಸಿದ್ದೆ, ಮತ್ತೆ ಒಂದು ಸ್ಟೋರಿನೂ ಮಾಡಿದ್ದೆ. ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಾಕಷ್ಟು ಸಾಲದ ಸುಳಿಯಲ್ಲಿದೆ, ಮತ್ತೆ ಸಾಲದಿಂದ ಸಾಕಷ್ಟು ತೊಳಲಾಡ್ತಾ ಇದೆ. ಹಾಗಾಗಿ ಪುನಶ್ಚೇತನಕ್ಕೆ ಸ್ವಲ್ಪ ಸಾಲ ರೂಪದಲ್ಲಿ ಹಣ ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂಡಿದ್ದೆ. ಆ ನಂತರ ಅವರು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಬರೀ ನಮ್ಮಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಕೆಲ ಸಮಸ್ಯೆಗಳನ್ನು ಹೇಳಿದ್ರೆ ಪರಂತು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಬರಲಿಲ್ಲ. ಬಹುಶಃ ಅವತ್ತೇ ಅನ್ಕೊಂಡೆ ನಾನು, ಏನೋ ತಾರತಮ್ಯ ಆಗ್ತಾ ಇದೆ ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅಂತ. ಮೊನ್ನೆ ಕಳೆದ ತಿಂಗಳು ಮೇ 5ನೇ ತಾರೀಕು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಒಂದು ಇದ್ರಲ್ಲಿ ಸಾಕಷ್ಟು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಇದ್ರಲ್ಲಿ ಏನು ಪ್ರಕಟಣೆ ಆಯ್ತಲ್ಲ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳಾದ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ 190 ಕೋಟಿ ಕೊಡ್ಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಒಂದ್ ರೀತಿ ಹಣಕಾಸು ಇಲಾಖೆಗೆ ನಿರ್ದೇಶನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಹಣಕಾಸು ಆರ್ಥಿಕ ಸ್ಥಿತಿಗಳಿಗೆ ಹೊಂದಿಸುವಂತೆ. ಮತ್ತೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ಅಲ್ಲಿಗೆ 150 ಕೋಟಿ ಇದು ಮಾಡುವಂತ ಮಾಡ್ತಾರೆ. ಮತ್ತೆ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೋಟಿ ಸಾಲದ ರೂಪದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಹಣಕಾಸು ಇಲಾಖೆಗೆ ಹೇಳ್ತಾರೆ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ತಾರತಮ್ಯ? ಮಾನ್ಯ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರೇ, ನೀವು ಕೇವಲ ಒಂದ್ ರೀತಿ ಈ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಮಾತ್ರ ಸಚಿವರು, ಅಥವಾ ಈ ಕಡೆ ಭಾಗದಲ್ಲಿ ಹಲವಾರು ನಷ್ಟದಲ್ಲಿದ್ದಾರೆ, ಅರ್ಥ ಆಯ್ತಾ? ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಆದ್ರೆ ನಿಮ್ಗೆ ಎಲ್ಲಾ ಗೊತ್ತಿದೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ಪರಿಸ್ಥಿತಿ. ಸಾಕಷ್ಟು ರೈತಾಪಿ ವರ್ಗದ ಜನತೆ ಬದುಕ್ತಾ ಇದೆ, ಮತ್ತೆ ಕಾರ್ಮಿಕರು ಬದುಕ್ತಾವ್ರೆ. ಆದರೆ ನೀವು ಏಕಾಏಕಿ ಬರೀ ಈ 3 ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಬೇಕಾ? ಅಷ್ಟರಲ್ಲಿ ಜಾಸ್ತಿ ನಿಮ್ಮಲ್ಲಿ ನಂದಿ ಮತ್ತೆ ಭೀಮಾ ಶಂಕರ್ ಸಕ್ಕರೆ ನಿಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗ್ಬೇಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ನಾನ್ ಕೇಳೋದು, ನೋಡಿ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ, ಅತ್ಯಂತ ಸಾಲದ ನಷ್ಟದಲ್ಲಿರ್ತಕ್ಕಂಥ ಮೈ ಶುಗರ್ ಸಕ್ಕರೆ ಕಾರ್ಖಾನೆನ ನಿಮ್ಮ ಸರ್ಕಾರಿ ಸುಪರ್ದಿಗೆ ತಗೊಂಡು ಅಭಿವೃದ್ಧಿ ಪಡಿಸಿದ್ರಿ. ಓಕೆ, ಕಾರ್ಮಿಕರ ರಕ್ಷಣೆ ಮಾಡಿದ್ರಿ, ಅದಕ್ಕೆ ಸಂತೋಷ. ಆದರೆ ಈಗ ನಾನ್ ಕೇಳೋದು, ನೀವು ಯಾಕೆ ಈ ರೀತಿ ತಾರತಮ್ಯ? ಮಾನ್ಯ ಸಕ್ಕರೆ ಸಚಿವರೇ, ಮಾನ್ಯ ಶಿವಾನಂದ ಪಾಟೀಲ್ ಅವರೇ, ಮತ್ತೆ MB ಪಾಟೀಲ್ ಅವರು ವಿಶೇಷವಾಗಿ ಕೈಗಾರಿಕೆ ಸಚಿವರು, ಯಾಕೆ ಈ ರೀತಿ ತಾರತಮ್ಯ? ಬರೇ ನೀವು ಸಕ್ಕರೆ ಕಾರ್ಖಾನೆ ಬರೇ ನಂದಿ ಕೃಷ್ಣ ಭೀಮಾಗೆ ಸಾಲ ಕೊಟ್ಬಿಟ್ರೆ ಸಾಲದು ಸ್ವಾಮಿ. ಹಲವಾರು ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸಾಲದ ಸುಳಿಯಲ್ಲಿದ್ದಾವೆ, ಸಾಕಷ್ಟು ಇವತ್ತು ಸಹ ನಷ್ಟದಿಂದ ಸಾಕಷ್ಟು ಬಳಲ್ತಾವೆ. ಅದ್ರ ಮೇಲೆ ರೈತಾಪಿ ವರ್ಗದ ಜನ ಬದುಕ್ತಾವ್ರೆ, ಮತ್ತೆ ಕಾರ್ಮಿಕರು ಬದುಕ್ತಾವ್ರೆ. ಬರೀ ಈ 3ಕ್ಕೆ ಮಾತ್ರ ಕೊಟ್ರೆ ಸಾಲದು. ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಕೊಡ್ಬೇಕು, ಮತ್ತೆ ಈ ಕಡೆ ಭಾಗದಲ್ಲಿ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಚೆಲ್ತಾ ಇದ್ದೀನಿ. ಇದ್ರ ಜೊತೆಗೆ ಇದ್ರ ಬಗ್ಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಕ್ವಶನ್ ಕೇಳಿದೆ. ಅವರು ಕೊಟ್ರೆ ಎಲ್ಲದಕ್ಕೂ ಕೊಡ್ಲಿ ಅಂತ ಮಾತು ಹೇಳಿದ್ದಾರೆ. ಮಾನ್ಯ ಶಾಸಕರು ಸಹ ಪ್ರಯತ್ನ ಮಾಡಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ನಮ್ಮ ಕಿತ್ತೂರಿನ ಶಾಸಕರು ಮತ್ತೆ ಬೈಲಹೊಂಗಲದ ಶಾಸಕರು ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಾದಿಯಾಗಿಯೂ ಸಹ ನೀವು ಬರೀ ಈ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೀವು ಓಲೈಕೆ ಮಾಡ್ತಾ ಇರೋದು ನೋಡ್ಬಿಟ್ರೆ ಇಲ್ಲ ಒಂದ್ ಕಡೆ ನಂಗೆ ಸಾಕಷ್ಟು ಸಂಶಯ ವ್ಯಕ್ತ ಆಗ್ತಾ ಇದೆ. ಮಾನ್ಯ ಸಚಿವರೇ, ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ. ನೀವೆಲ್ಲಾ ನಷ್ಟದಲ್ಲಿರ್ತಕ್ಕಂಥ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಒಂದೇ ರೀತಿ ನೋಡಿ. ಬರೇ ಕೆಲವು ಸಕ್ಕರೆ ಕಾರ್ಖಾನೆಗಳಿಗೆ ಬೆಣ್ಣೆ ಕೊಟ್ಟು, ಕೆಲವು ಸಕ್ಕರೆ ಕಾರ್ಖಾನೆಗಳಿಗೆ ವಿಶೇಷವಾಗಿ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಕಣ್ಣಿಗೆ
ಒಂದ್ ರೀತಿ ಸುಣ್ಣ ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಮಾನ್ಯ ಸಚಿವರಿಗೆ ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ, ನೀವು ಕೊಡಂಗಿದ್ರೆ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು, ನಷ್ಟದಲ್ಲಿರ್ತಕ್ಕಂಥ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ, ವಿಶೇಷವಾಗಿ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗಳಿಗೆ ಕೊಡಬೇಕು. ಅದ್ ಬಿಟ್ಟು ನೀವು ಬರೀ 3 ಸಕ್ಕರೆ ಕಾರ್ಖಾನೆ ಕೊಟ್ರೆ ನಾವಂತೂ ಇದಕ್ಕೆ ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಇನ್ಮೇಲಾದ್ರೂ ಸಹ ರೈತರು, ರೈತಾಪಿ ಮುಖಂಡರುಗಳು ಮತ್ತೆ ಹಲವಾರು ಕಾರ್ಮಿಕರು ಎಚ್ಚೆತ್ಕೋಬೇಕು. ಈ ರೀತಿ ನೋಡಿ ತಾರತಮ್ಯ, ಎಲ್ಲಿ ತಾರತಮ್ಯ ಆಗ್ತಾ ಇದೆ, ಇಲ್ಲಿ ತಾರತಮ್ಯ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ? ಬರೀ ನಮ್ಮ ಕಿತ್ತೂರಿನ ಶಾಸಕರು ಮಾಡಿದ್ರೆ ಸಾಲದು, ಇಲ್ಲಿರ್ತಕ್ಕಂಥ ಎಲ್ಲಾ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಯಾರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿರ್ತಕ್ಕಂಥ ಋಣದಲ್ಲಿರ್ತಾರೋ, ವಿಶೇಷವಾಗಿ ಅದರಿಂದ ಬೆಳೆದೋಗಿದ್ದಾರೋ ಅವರೆಲ್ಲರೂ ಸಹ ದಯವಿಟ್ಟು ಈ ಒಂದು ತಾರತಮ್ಯಕ್ಕೆ ದಯವಿಟ್ಟು ವಿರೋಧ ಮಾಡಬೇಕು. ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ಅನುದಾನ ಕೊಡ್ಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಂತ ಹೇಳ್ಬಿಟ್ಟು ಸರ್, ಇತ್ತೀಚೆಗೆ ಒಂದು ಮೀಟಿಂಗ್ ಆಗಿದೆ ಸರ್. ಬರೀ ಬಿಜಾಪುರದ ಹಿರೇನಂದಿ ಮತ್ತೆ ಭೀಮಾಶಂಕರ್ಗೆ ಶುಗರ್ ಫ್ಯಾಕ್ಟರಿಗಳಿಗೆ ವಿಶೇಷ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ ಸರ್. ನಮ್ಮ ಬೆಳಗಾವಿಯಲ್ಲಿ ಸಾಕಷ್ಟು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಕೊಡ್ಬೇಕಾದ್ರೆ ಎಲ್ಲರಿಗೂ ಕೊಡ್ತಾರೆ, ಒಬ್ಬರೇ ಕೊಡಲ್ಲ. ಅಲ್ಲ, ಬರೀ ಬಿಜಾಪುರ ಮಾತ್ರ ಇಲ್ಲ, ದೊಡ್ಡ ಕೊಡ್ತಾರೆ, ಎಲ್ಲರಿಗೂ ಕೊಡುವಂತ ಪ್ರಯತ್ನ ಮಾಡ್ತಾರೆ ಸರ್. ಇತ್ತೀಚೆಗೆ ಒಂದು ಮೀಟಿಂಗ್ ಆಗಿದೆ ಸರ್. ಬರೀ ಬಿಜಾಪುರದ ಹಿರೇನಂದಿ ಮತ್ತೆ ಭೀಮಾಶಂಕರ್ಗೆ ಶುಗರ್ ಫ್ಯಾಕ್ಟರಿಗಳಿಗೆ ವಿಶೇಷ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ ಸರ್. ನಮ್ಮ ಬೆಳಗಾವಿಯಲ್ಲಿ ಸಾಕಷ್ಟು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಕೊಡ್ಬೇಕಾದ್ರೆ ಎಲ್ಲರಿಗೂ ಕೊಡ್ತಾರೆ, ಒಬ್ಬರೇ ಕೊಡಲ್ಲ. ಅಲ್ಲ, ಬರೀ ಬಿಜಾಪುರ ಮಾತ್ರ ಇಲ್ಲ, ದೊಡ್ಡ ಕೊಡ್ತಾರೆ, ಎಲ್ಲರಿಗೂ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಈಗ 20 ದಿವಸಗಳಿಂದ ಒಂದು ಮೀಟಿಂಗ್ ಆಗಿದೆ ಸರ್. ಸಕ್ಕರೆ ಸಚಿವರು ಮತ್ತು MB ಪಾಟೀಲ್ ಅವರು CM ಎದುರುಗಡೆ ಮೀಟಿಂಗ್ ಮಾಡಿದ್ದಾರೆ. ಬರೀ ಬಿಜಾಪುರ ಜಿಲ್ಲೆಗೆ ಮಾತ್ರ ಒಂದು ರೀತಿ ಸಕ್ಕರೆ ಕಾರ್ಖಾನೆಗೆ ಪರಿಹಾರ ಬೇಕು ಮತ್ತು ಪುನಶ್ಚೇತನಕ್ಕೆ ಅಂತ ಹೇಳ್ಬಿಟ್ಟು ಅವರು ಮೀಟಿಂಗ್ ಮಾಡಿದ್ದಾರೆ. ಯಾಕೆ ಸರ್? ಬೆಳಗಾವಿಯಲ್ಲೂ ಸಾಕಷ್ಟು ಇದಾವೆ, ಮಲಪ್ರಭಾ ಇದೆ, ತಾವು ಕ್ಷೇತ್ರದ ಇದು. ವಿಶೇಷವಾಗಿ ತಾವೇನಾದ್ರು ಪ್ರಶ್ನೆ ಕೇಳಿದ್ರೆ ವಿಶೇಷವಾಗಿ ಒತ್ತಡ ಏರ್ತೀರಾ? ನೀ ಇವತ್ತು ಕೇಳಿದಿ, ನಾ ಹೋಗಿ ಕೊಟ್ಟು ಬಂದನು. ಹಾಂ ಸರ್, ಕೊಟ್ಟು ಬಂದನು. ಅಲ್ಲ, ಅವ್ರು ಮಾತ್ರ ಬಿಜಾಪುರ ಮಾತ್ರ ನೋಡಿ, ನಮ್ಮ ಫ್ಯಾಕ್ಟ್ರಿ ಡೈರೆಕ್ಟರ್ಸ್ MDs ಎಲ್ಲ ಕರ್ಕೊಂಡ್ ಬಂದು ನಾನು ಹೋಗಿ ಕೊಟ್ಟ ಬಂದನು. ಹಾಂ ಸರ್, ಕೊಡೋದಿದ್ರೆ ನಮಗೂ ಕೊಡ್ರಿ, ಇಲ್ಲದ್ರೆ ಯಾವಂಗೂ ಕೊಡಬೇಡ್ರಿ ಅಂತ ಐತೆ. ಅಷ್ಟು ಐತೆ ನನಗೆ ಕಾಮನ್ ಸೆನ್ಸ್. ಹಾಂ ಸರ್, ಕೊಟ್ಟು ಬಂದೇನ. ನಮ್ಮ ಫ್ಯಾಕ್ಟ್ರಿ ಕೊಟ್ರಿ ಅಂದೇನಿ. ನಮ್ದು ಫ್ಯಾಕ್ಟ್ರಿ ಐತಿ, ಕಮ್ಮಿ ಸಾಲ ಇರುವಂಥ ಫ್ಯಾಕ್ಟ್ರಿ ನಮ್ಮದು. ಹಳಿದಿರ್ಬೋದು, ಹೋಯ್ತು ಸಾಲ ಮಾಡಿಲ್ಲ ನಾವೇನು. ಸಕ್ಕರೆ ಸಚಿವರಿಗೆ ಯಾಕೆ ಸರ್ ಬರೀ ಬಿಜಾಪುರ ಮೇಲೆ ಮಾತ್ರ ವ್ಯಾಮೋಹ ಯಾಕೆ ಸರ್? ನಮಗೆ ತೂತು ಸಕ್ಕರೆ ಸಚಿವ್ರದ್ದು ಇರಲಿ, ಅವ್ರ ಜಿಲ್ಲೆದ ಐತಿ, ಅವ್ರು ಮಾಡ್ತಾರೆ ತೊಗೊಂಡು ನಾವು ಆ್ಯಸ್ ಅ ರಿಪ್ರೆಸೆಂಟೇಟಿವ್ ಫಾರ್ ದಿ ಶುಗರ್ ಇಂಡಸ್ಟ್ರಿ ನಮಗೂ ಕೊಡ್ರಿ ಅಂತ ಕೇಳಿದ್ವಿ. ನಾನು ಕೂಡ ಹೋಗಿ ಕೊಟ್ಟು ಅಲಾಂಗ್ ವಿತ್ ಆಲ್ ಡೈರೆಕ್ಟರ್ಸ್ ಆ್ಯಂಡ್ MD ನಾವು ಹೋಗಿ ಕೊಟ್ಟು. ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ಸರ್ ಬೆಂಗಳೂರಲ್ಲಿ, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ. ಬಿಜಾಪುರದ ಇಬ್ರು ಪ್ರಭಾವಿ ಸಚಿವರು, ಒಬ್ರು ಸಕ್ಕರೆ ಸಚಿವರು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರು ಬಿಜಾಪುರದ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ರೀತಿ ಪುನಶ್ಚೇತನಕ್ಕೆ ಮಾತ್ರ ಅನುದಾನ ಕೇಳ್ತಾರೆ ಸರ್, ಆ ಕಡೆ ಭೀಮಾಶಂಕರು ಇದಕ್ಕೆಲ್ಲ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ನಾಶ ಆಗ್ತಾ ಇದೆ, ಇಲ್ಲೇ ಸಾಲದ ಸುಳಿಯಲ್ಲಿ ಸಿಲುಕಿದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಯಾಕೆ ಸರ್ ಸಕ್ಕರೆ ಸಚಿವರು ಎಲ್ಲೆಲ್ಲಿ ನಾಶ ಆಗ್ತಾವ ಅವಕ್ಕೆಲ್ಲ ಧ್ವನಿ ಎತ್ತಬೇಕು? ಬರೀ ಬಿಜಾಪುರ ಮಾತ್ರ ಸೀಮಿತ, ಬಿಜಾಪುರ ಮಾತ್ರ ಬೇಕು ಅವ್ರಿಗೆ? ನೋಡಿ, ರಾಜಕಾರಣ ಅಂದರೆ ಸೀಮಿತ. ಅವರಿಗೆ ಆತ ವೈಯಕ್ತಿಕ ರಾಜಕಾರಣ ಬಹಳ ಮುಖ್ಯ. ಅವನ ಕ್ಷೇತ್ರ, ವೋಟರ್ಸು ಇಂಪಾರ್ಟೆಂಟ್. ಯಾವ ಥರ ಅವ್ರನ್ನ ನಂಬಿಸ್ಬೇಕು, ಯಾವ ಥರ ಪ್ರಚಾರ ಮಾಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಸೀಮಿತ ಆಗಿಬಿಟ್ಟಿದ್ದಾರೆ. ಈಗ ಹಿಂದೆ ಒಬ್ಬ ರಾಜ್ಯದ ರಾಜಕಾರಣಿ ಆಗಿದ್ದರೆ ಆತನಿಗೆ ಇಡೀ ನಾಡೆಲ್ಲ ಒಂದೇ ದೃಷ್ಟಿಯಲ್ಲಿ ನೋಡೋರು. ನನ್ನ ಕ್ಷೇತ್ರ ಬೇರೆ, ಮತ್ತೊಂದು ಕ್ಷೇತ್ರ ಬೇರೆ ಅಂತೇಳಿ ನೋಡ್ತಾ ಇರಲಿಲ್ಲ. ಉದಾಹರಣೆಗೆ ನಾನು ಕೆಂಗಲ್ ಹನುಮಂತಯ್ಯನವ್ರನ್ನಲ್ಲಿ ನೋಡಿದೆ. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೈಲ್ವೆ ಬ್ರಿಡ್ಜ್ ಹತ್ರ ಬರ್ತಾರೆ ಅರಸೀಕೆರೆನಲ್ಲಿ. ಸುಮಾರು ಅಲ್ಲಿ ಅವ್ರಿಗೆ 3/4 ಗಂಟೆ ಗೇಟ್ ಓಪನ್ ಆಗೋದಿಲ್ಲ. ಕೇಂದ್ರದ ರೈಲ್ವೆ ಸಚಿವರು ಇರ್ತಾರೆ. ಅವ್ರಿಗೆ ಗೊತ್ತಾಯ್ತು, ಓಹೋ ಇನ್ನು ನನಗೆ ಹಿಂಗಾದ್ಮೇಲೆ ಪ್ರತಿ ದಿವಸ ನಾಗರಿಕರು ಈ ತೊಂದರೆ ಅನುಭವಿಸ್ತಾರೆ ಹೆಂಗೆ. ಆ ಕೂಡ್ಲೇನೆ ಅವರು ನೆಕ್ಸ್ಟ್ ಬಜೆಟಲ್ಲಿ ಸೇರಿಸಿ ಅಲ್ಲಿ ಅಂಡರ್ ಬ್ರಿಡ್ಜ್ನ ಕಾಮಗಾರಿಯನ್ನು ಶುರು ಮಾಡಿಸ್ತಾರೆ. ಹೀಗೆ ನನ್ನದು, ನನ್ನ ಕ್ಷೇತ್ರ, ನನಗೆ, ನನ್ನ ಕುಟುಂಬ, ನಾನು ಇನ್ನು ಮುಖ್ಯಮಂತ್ರಿ ಆಗಬೇಕು, ಆ ಅಧಿಕಾರ ಬೇಕು, ಈ ಒಂದು 3ನೇ ದರ್ಜೆ ರಾಜಕಾರಣದಿಂದ ಈಗ ಯಾರೂ ದೂರ ಇಲ್ಲ. ಎಲ್ಲರೂ ಅದರ ಸುತ್ತನೇ ಇದ್ದಾರೆ. ಪವರ್ ಪಾಲಿಟಿಕ್ಸ್ ಅಷ್ಟೇ ಮುಖ್ಯ. ಹಾಗಾಗಿ ಯಾವ ಸಿದ್ಧಾಂತ, ಯಾವುದು ಬೆಳಗಾವಿ ಕಷ್ಟಗಳು ಅಥವಾ ಮೈಸೂರು ಕಷ್ಟಗಳು ಅಥವಾ ಇನ್ಯಾವುದು ರೈತರ ಕಷ್ಟ, ರೈತರ ಸಮಸ್ಯೆ ಮುಳುಗೋಗ್ತಾ ಇದೆ ಅಂತ ಯಾರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲ.
ಅಲ್ಲ ಸರ್, ತಾವು ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೋ, ಅಲ್ಲಿರೋ ವಸ್ತುಸ್ಥಿತಿ ಗೊತ್ತಿದೆ. ಯಾಕೆ ಸರ್ ಈ ರೀತಿ ಇದಾಗ್ಬಿಟ್ರಿ, ಈ ರೀತಿ ಧೋರಣೆ ಆಗ್ಬಿಟ್ರಿ? ಯಾವ ರೀತಿ ನೋಡಿ, ರೈತರು ಬದುಕೋದು ಯಾವ ರೀತಿ ಸರ್? ಮಲಪ್ರಭಾ ಇರ್ಬೋದು, ಮಂಡ್ಯ ಸಕ್ಕರೆ ಕಾರ್ಖಾನೆ, ಇವೆಲ್ಲವೂ ಕೂಡ ಮೂಲತಃ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ಆದಂಥ ಸಕ್ಕರೆ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು. ಅದರ ಮಂಡ್ಯದ್ದು ಸರ್ಕಾರದ ಇದರಲ್ಲೇ ಬಂದಿದೆ. ಇವೆಲ್ಲ ಸಹಕಾರಿ ಸಂಸ್ಥೆಗಳು ಗಟ್ಟಿಯಾಗಿ ಯಾಕಿರ್ಬೇಕಂದ್ರೆ, ಆ ಸಹಕಾರಿ ತತ್ವ ಮತ್ತು ಸಹಕಾರಿ ಕ್ಷೇತ್ರ ಗಟ್ಟಿಯಾಗಿದೆ ಅಂದರೆ ಅದು ಡೆಮೊಕ್ರೆಟಿಕ್ ಆಗಿ ಗಟ್ಟಿಯಾಗಿ ಬೆಳೀತಾ ಇದೆ ಅಂತ, ನಮ್ಮ ಪ್ರಜಾಪ್ರಭುತ್ವವನ್ನ ಸದೃಢವಾಗಿ ಕಟ್ತಾ ಇದ್ದೀವಿ ಅಂತ ಹೇಳಿ. ಇವ್ರಿಗೆ ಯಾತಕ್ಕೆ ಬೇಕು ಪ್ರಜಾಪ್ರಭುತ್ವ? ಸಹಕಾರಿ ಸಂಸ್ಥೆಗಳು ಯಾತಕ್ಕೆ ಬೇಕು? ಅವರವರು ಒಂದೊಂದು ಸಕ್ಕರೆ ಕಾರ್ಖಾನೆಗಳನ್ನ ಶುರು ಮಾಡೋದಕ್ಕೆ ಏನು ವಿಶೇಷವಾಗಿ ರೈತ ಪರ ಇರ್ತಕ್ಕಂಥವ್ರು, ಚಂದ್ರಚಟ್ಟೆಹಳ್ಳಿ ಅಂತಕ್ಕಂಥ ಒಂದು ರೀತಿ ಒಳ್ಳೆ ರೈತ ಪರ ಇರ್ತಕ್ಕಂಥವ್ರು ಜವಾಬ್ದಾರಿ ಹೊರಬೇಕು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ಸರ್. ನೋಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಭಾಗದ ರೈತರ ಒಂದು ಜೀವನಾಡಿ ಅದು. ನಾನು ಸುಮಾರು 2000 ಇಸ್ವಿಯಿಂದ ಅದನ್ನ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ. ನಮ್ಮ ದೊಡ್ಡಪ್ಪನೇ ಆ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ರು. ಸುಮಾರು ವರ್ಷದಿಂದ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದೀನಿ. ಈಗೀಗ ಒಂಚೂರು ಈ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಬರೋದ್ರಿಂದ ಅದು ಆಧುನಿಕ ರೀತಿಯಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂಚೂರು ಆಡಳಿತ ಕೂಡ ಸರಿ ಇಲ್ಲ, ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು, ಯಾಕಪ್ಪ ಅಂತಂದ್ರೆ ಕಿತ್ತೂರು ಶಾಸಕರು ಅದಕ್ಕೆ ಬರ್ತಾರೆ, ನಮ್ಮ ಬೈಲೊಂಗಲ್ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ, ಇನ್ನುಳಿದಂತೆ ನಮ್ಮ ಖಾನಾಪುರ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ. ವಿಶೇಷವಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು, ಮತ್ತು ವಿಶೇಷವಾಗಿ ಅಲ್ಲಿ ಕಾರ್ಮಿಕರು ಇನ್ನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಮಿಕ ಸಂಘಟನೆ ಇದೆ, ಕಾರ್ಮಿಕರು ಇರ್ಬೋದು, ಮತ್ತು ವಿಶೇಷವಾಗಿ ಆ ಅಕ್ಕಪಕ್ಕದ ರೈತರು ಏನಲ್ಲಿ ಕಬ್ಬು ಹಚ್ತಾರೆ ಅವರೆಲ್ಲ ಅಭಿಪ್ರಾಯ ತೆಗೆದುಕೊಂಡು ಮುಂಬರುವಂಥ ದಿನದಲ್ಲಿ ಆ ಕಾರ್ಖಾನೆಯ ಉಳಿವಿಗಾಗಿ ಮತ್ತೆ ರೈತರ ಒಳಿತಿಗಾಗಿ ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಬೇಕಂತಿದೆ. ಇನ್ನುಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತೆ ಇನ್ನುಳಿದಂತ ಜಿಲ್ಲಾ ನಾಯಕರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕಾದು ನೋಡೋಣ. ಚುನಾವಣೆ ಬರ್ತಾ ಇದೆ, ತಾವೇನಾದ್ರು ಒಂದು ಪ್ಯಾನಲ್ ಏನಾದ್ರು ಮಾಡ್ತೀರಾ ಅಂತ? ಏನಾದ್ರು ಅಲ್ಲ, ಅದೇ ರೈತರು ಮುಂದೆ ಬರಬೇಕು, ಕಾರ್ಮಿಕರು ಮುಂದೆ ಬರಬೇಕು. ಮುಂದೆ ಬಂದು ಅವ್ರೇನಾದ್ರೂ ಅಪೇಕ್ಷೆ ಪಟ್ರೆ, ಮತ್ತೆ ವಿಶೇಷವಾಗಿ ನಾನು ಈಗಾಗಲೇ ಹೇಳ್ದಂಗೆ 3-4 ಶಾಸಕರು ಆ ಕಾರ್ಖಾನೆ ವ್ಯಾಪ್ತಿಗೆ ಬರ್ತಾರೆ. ಅವರೆಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಕಾರ್ಖಾನೆ ಒಳಿತಿಗಾಗಿ ಮತ್ತು ರೈತರ ಹಿತಕ್ಕಾಗಿ ಏನಾದರೂ ಒಂದು ಪ್ಯಾನೆಲ್ ಮಾಡಿ ಮತ್ತು ಕಾರ್ಖಾನೆಯನ್ನು ಉಳಿಸೋಣ ಅಂತ ಏನಾದರೂ ಅಭಿಪ್ರಾಯ ಪಟ್ಟಿದ್ದೆ ಆದಲ್ಲಿ ವಿಚಾರ ಮಾಡೋಣ. ಬಟ್ ನನ್ನ ಅಭಿಪ್ರಾಯ ಎಲ್ಲರೂ ಜೊತೆಗೂಡಿ ಚರ್ಚೆ ಮಾಡಬೇಕು. ಮತ್ತು ಎಲ್ಲರೂ ನನ್ನ ಒಬ್ಬನ ಡಿಸಿಷನಿಂದ ಆಗೋದಿಲ್ಲ ಅಥವಾ ಒಬ್ಬರ ಅಭಿಪ್ರಾಯದಿಂದ ಆಗೋದಿಲ್ಲ. ಎಲ್ಲರೂ ಮುಂದೆ ಬಂದು ಚರ್ಚೆ ಮಾಡಿ ಕಾರ್ಖಾನೆ ಒಳಿತಿಗಾಗಿ ಹೇಳಿದ್ದೆ ಆದಲ್ಲಿ ಪ್ಯಾನೆಲ್ ಮಾಡೋಣ. ಯಾಕೆ ರಾಜೀನಾಮೆ ಕೊಟ್ಟಿದ್ರಿ? ನೀವು ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ. ಈಗ ಸದ್ಯ ಹೋಗ್ರಿ ಮಾಡ್ರಿ, ನಾ ಸಪೋರ್ಟ್ ಮಾಡ್ತೇವೆ, ರೊಕ್ಕ ನಾವು ಸೊಸೈಟಿದಿಂದ ಕೊಡ್ತೇವೆ, ನೀವು ಚೇರ್ಮನ್ ಆಗ್ಲಿ ಮಾಡ್ರಿ, ಏನ್ ಪ್ರಾಬ್ಲಮ್? ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ, ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ. ಅವರು ಚಲೋ ಎಂಬಡಿ ತಗೊಂಡ್ ಬಂದಿದ್ರಿ, ನೀವು ಚೇರ್ಮನ್ ಆಗ್ಲಿ, ನಾ ಬೆಂಬಲ ಕೊಡ್ತೇವೆ, ಏನ್ ಪ್ರಾಬ್ಲಮ್ ಇದೆ? ಯಾರಿಗೆ ಒಂದ ಹಂಗ ಹಿಂಗ ಮಾತಾಡಿ ಹೋಗಿದ್ರೆ ಏನಿದೆ? ಅವ್ರಿಗೆ ಏನ್ ಅಪೋಸ್ ನಾ ಮಾಡಿಲ್ಲ. ಈಗ ಸದ್ಯ ಇವರು ಚೇರ್ಮನ್ ಆಗಿದ್ರೆ ನಾ ಸಪೋರ್ಟ್ ಮಾಡ್ತೀವಿ, ಏನ್ ಪ್ರಾಬ್ಲಮ್ ನಮ್ಗೆ? ಅಲ್ಲ, ಕಾಂಪಿಟೇಟರ್ ಅಂತಲ್ಲ ಸರ್ ನೀವು? ಇಲ್ಲ, ನಮ್ಗ ಯಾರು ಕಂಪ್ಯೂಟರ್ ಇಲ್ಲ. ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ. ರೈತ ಬಗ್ಗೆ ಇವರು ಚಲೋ ಮಾಡ್ತೇವಂತ ಹೇಳಿದಿಲ್ಲ ನಿಮ್ ಕಡೆ. ಈಗ ಚೇರ್ಮನ್ ಆಗ್ಲಿ, ನಾ ಕೊಡ್ತೇವ, ಮಾಡ್ರಿ, ಏನ್ ಪ್ರಾಬ್ಲಮ್ ಇದೆ? ಈ ಫ್ಯಾಕ್ಟ್ರಿ ಬಂದ್ ಆಗಬಾರದು ನಮ್ದ ಪ್ಲಾನ್. ಈಸ್ ರೈತ ಮಂದಿ ಫ್ಯಾಕ್ಟ್ರಿ ರೈತದಿಂದ ನಡ್ಸಾಕ್ ಬೇಕು. ನೀವು ರೈತ ಅದಾರಿ, ನೀವು ಬಂದ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ, ಯಾಕೆ ಕೊಟ್ಟಿದ್ರಿ ಗೊತ್ತೇ ಇಲ್ಲ. ಅವರು ಪೈಲ ಪ್ರೈವೇಟ್ MD ಮಾಡಿದ್ದು ಕೆಲಸ ಮಾಡಿದ್ವಿ ಇವ್ರ ಕಡೆಯಿಂದ. ಈಗ ಯಾಕೆ ಇವ್ರಿಗೆ ಪ್ರೈವೇಟ್ MD ಬೇಡ? ಪ್ರಶ್ನೆ ಅದಲ್ಲ. ಅವ್ರು ಚೇರ್ಮನ್ ಆಗಿದ್ಮೇಲೆ ಯಾರು ಗೌರ್ಮೆಂಟ್ MD ಇತ್ತು, ಮತ್ತ ಈಗ ಯಾಕ ಅವ್ರಿಗೆ ಯಾರು ಗೊತ್ತಾ ಇಲ್ಲ ಇದು?
ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಕ್ಷೇತ್ರದಲ್ಲಿರುವಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅನುದಾನವನ್ನು ನಮ್ಮ ನಾಡಿನ ರಾಜ್ಯದ ಮುಖ್ಯಮಂತ್ರಿ ಅವರು ಬಿಡುಗಡೆ ಮಾಡಬೇಕು. ಅವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡುತ್ತೇನೆ. ಅದೇ ರೀತಿ ನಮ್ಮಲ್ಲಿ ಈಗಾಗಲೇ ಅವರು ಕೃಷ್ಣಾ ಸಕ್ಕರೆ ಕಾರ್ಖಾನೆಗೆ ನಾವು ತಿಳಿದುಕೊಂಡಂಥ ಮಾಹಿತಿ ಬಂದಿರತಕ್ಕಂಥದ್ದು, ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಇಲಾಖೆ ಹೋಗಿದ್ದು 192 ಕೋಟಿ ರೂಪಾಯಿಯನ್ನು ಈಗಾಗಲೇ ಅಥಣಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಿಡುಗಡೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆಯು ಕೂಡ ತಯಾರಿಯಾಗಿ ಹೋಗಿದೆ. ತದನಂತರ ಭೀಮಾ ಸಕ್ಕರೆ ನಂದಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ, ಇಲ್ಲೂ ಕೂಡ 150 ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ, ಅದಕ್ಕೂ ಕೂಡ ಸುಮಾರು 130ರಿಂದ 150 ಆರ್ಥಿಕ ಇಲಾಖೆಗೆ ಇವತ್ತು ಕೂಡ ಅದು ಫೈಲ್ ಹೋಗಿದೆ. ಅದೇ ರೀತಿ ಭೀಮಾ ಸಕ್ಕರೆ ಕಾರ್ಖಾನೆ ಇಂಡಿ 130 ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ಬೆಂಗಳೂರಿನಲ್ಲಿ ಆರ್ಥಿಕ ಇಲಾಖೆಗೆ ಇವು ಕೂಡ 3 ಫೈಲ್ ಹೋಗಿದೆ. ದಯವಿಟ್ಟು ನನ್ನ ವಿನಂತಿ ಅದ, ಈಗಾಗಲೇ ಸಂಕೇಶ್ವರ ಕೂಡ ಸಾಕಷ್ಟು ಹಾಳಾಗಿದೆ. ಅಲ್ಲೂ ಕೂಡ ಉಮೇಶ್ ತೆತ್ತಿ ಅವರ ಸಚಿವರಿದ್ದಾಗ ಸರ್ಕಾರದಿಂದ 20 ಕೋಟಿ ರೂಪಾಯಿ ಹಣವನ್ನು ಹಿಂದೆ ಬಿಡುಗಡೆ ಮಾಡಿದ್ದು ನನಗೂ ಗೊತ್ತಿದೆ. ಈಗ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ರೈತರ ಕಣ್ಣೀರು ಒರೆಸಲಿಕ್ಕೆ ಯಾರು ತಯಾರಾಗಿದ್ದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಇಲ್ಲಿ ನಾಡಿನ ಜನತೆ, ರೈತ ಬಾಂಧವರು ಎಲ್ಲರೂ ಕೂಡಿ ನಮ್ಮ ಸಕ್ಕರೆ ಕಾರ್ಖಾನೆಗೆ ಸುಮಾರು ಒಂದು 200-250 ಕೋಟಿ ರೂಪಾಯಿಯ ಹಣವನ್ನು ಕೊಟ್ಟಾಗ ಮಾತ್ರ, ಇವರು ಸಾಲದ ರೂಪದಲ್ಲಿ ಕೂಡ ಕೊಟ್ಟು ಪರವಾಗಿಲ್ಲ, ಬಡ್ಡಿಲ್ದ ಅದನ್ನು ತುಂಬಿಸ್ಕೊಳ್ಳಿಕ್ಕೆ 30 ವರ್ಷ ಹಣವನ್ನು ಕೊಡ್ತಾರೆ. ಆ ಥರ ಏನಾದರೂ ಇವರು ಇನ್ಸ್ಟಾಲ್ಮೆಂಟ್ ಮಾಡಿ ಕೊಟ್ಟಿದ್ದಾದ್ರೆ ಈ ಕಾರ್ಖಾನೆ ಸುಧಾರಣೆ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇವತ್ತು ಬಿಜಾಪುರ ಜಿಲ್ಲೆಗೆ ಕೊಡ್ತಾರೆ, ಮತ್ತೊಂದು ಜಿಲ್ಲೆಗೆ ಕೊಡ್ತಾರೆ, ಬಬಲೇಶ್ವರ ಕೊಡ್ತಾರೆ. ಇವನ್ನೆಲ್ಲ ನೋಡಿದಾಗ ಬೆಳಗಾವಿ ಜಿಲ್ಲೆ ಒಂದು ಎಡಗಣ್ಣಾಗಿದೆ, ಬಲಗಣ್ಣ ಆಗ್ತಾ ಇಲ್ಲ ಯಾವಾಗೂ. ಇದು 2ನೇ ರಾಜಧಾನಿ ಎಲ್ಲಾರ ಇದ್ರೆ ಉತ್ತರ ಕರ್ನಾಟಕ ಅಂತನ್ನೋ ಬದಲಿ ಕಿತ್ತೂರು ಕರ್ನಾಟಕ, ಕಿತ್ತೂರು ಚೆನ್ನಮ್ಮನ ಕರ್ನಾಟಕವಾಗಿ ಹೊರಹೊಮ್ಮಿದ್ದು ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಈಗಾಗಲೇ ನಾ ಎಲ್ಲ ಸಚಿವರಿಗೆ, ಶಾಸಕರಿಗೆ ಎಲ್ಲರಿಗೂ ನಾ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ತಮ್ಮೆಲ್ಲರ ಒಂದು ಕಣ್ಣು ಬಲಗಣ್ಣು ಇರಲಿ. ಇದರ ಸುಧಾರಣೆ ಮಟ್ಟಕ್ಕೆ ತರುವಂಥ ವ್ಯವಸ್ಥೆ ಆಗಬೇಕು. ಬೆಳವಡಿ ಸುವರ್ಸದ ಅಲ್ಲೂ ಕೂಡ ಇನ್ನಾದರೂ ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಪುನಶ್ಚೇತನಕ್ಕೆ ಸಾಲಗಳಿದ್ದರೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುತ್ತಾ ಕಾದಿರುತ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.